ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಕೊನೆಗೂ ಮನೆಗೆ ವಾಪಸ್ ಬಂದ ಪೂರ್ಣಿಮಾ. ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಪೂರ್ಣಿಮಾ ತನಗೆ ಮಕ್ಕಳಾಗುವುದಿಲ್ಲ ಎಂಬ ಸತ್ಯ ತಿಳಿದು ಬೇಸರದಿಂದ ಮನೆಯನ್ನು ತೊರೆದು ಹೋಗಿದ್ದಾಳೆ. ಮನೆಯವರಿಗೆಲ್ಲ ಗಾಬರಿಯಾಗಿದ್ದು ಎಲ್ಲ ಕಡೆ ಹುಡುಕಾಟ ನಡೆಸಿದ್ದಾರೆ. ಮನೆಯವರನ್ನು ಹೊರತುಪಡಿಸಿ ಪೂರ್ಣಿಮಾಳಿಗೆ ಬೇರೆ ಯಾರೂ ಗೊತ್ತಿಲ್ಲ. ಎಲ್ಲೂ ಪೂರ್ಣಿಮಾ ಸಿಕ್ಕಿಲ್ಲ. ಹೀಗಾಗಿ ಮಾಧವ್ ಮತ್ತು ತುಳಸಿ ಹೊರಗಡೆ ಎಲ್ಲಾದರೂ ಹೋಗಿರಬಹುದು ಎಂದು ಹುಡುಕಲು ಮುಂದಾಗಿದ್ದಾರೆ. ಪೂರ್ಣಿಮಾಗಾಗಿ ಮುಗಿಯದ ಹುಡುಕಾಟ. ದೇವಸ್ಥಾನ ಸೇರಿದಂತೆ ಹಲವು ಕಡೆ ಪೂರ್ಣಿಮಾಳನ್ನು ಹುಡುಕಿದ್ದಾರೆ. ಮಕ್ಕಳಾಗಿಲ್ಲ ಎಂಬ ಕಾರಣಕ್ಕೆ ಪೂರ್ಣಿ ಎಂತಹ ಕೆಲಸ ಮಾಡಿಕೊಂಡಳು ಎಂದು ಬೇಸರ ಮಾಡಿಕೊಂಡಿದ್ದಾರೆ. ಅಲ್ಲದೆ ಪೂರ್ಣಿಮಾಳನ್ನು ಹುಡುಕಿಕೊಂಡು ಆಶ್ರಮಕ್ಕೆ ಹೋಗುತ್ತಾರೆ. ಅಲ್ಲೂ ಪೂರ್ಣಿ ಕಾಣಿಸುವುದಿಲ್ಲ. ಆದರೂ ಎಲ್ಲಾದರೂ ಇರಬಹುದು ಎಂದು ಮಾಧವ್ ಮತ್ತು ತುಳಸಿ ಆಶ್ರಮದಲ್ಲೇ ಹುಡುಕುತ್ತಿರುತ್ತಾರೆ. ಅನ್ನಪೂರ್ಣ ಬಳಿ ಪೂರ್ಣಿಮಾ ಬಗ್ಗೆ ತುಳಸಿ ವಿಚಾರಿಸುತ್ತಾಳೆ. ಅವರ ತಂದೆ ತಾಯಿ ಬಗ್ಗೆ ಗೊತ್ತಿದೆ, ಹೇಳಿ ನಾವು ಹೋಗಿ ಹುಡುಕುತ್ತೇವೆ ಎಂದು ಹೇಳಿದಾಗ ಅನ್ನಪೂರ್ಣ ತಮಗೇನು ಗೊತ್ತಿಲ್ಲ ಎಂದು ಹೇಳುತ್ತಾರೆ. ಜುಗ್ಗನಿಗೆ ಕೆಲಸ ಕೊಟ್ಟ ದತ್ತ ತಾತ ಮನೆಯಲ್ಲಿ ಊಟ ಮಾಡುವುದಕ್ಕೂ ದತ್ತ ತಾತ ಲೆಕ್ಕಾಚಾರ ಹಾಕಿದ್ದಾರೆ. ಜುಗ್ಗು ಹಾಗೂ ಅವರ ಮನೆಯವರೆಲ್ಲ ಹಣ ಕೊಟ್ಟೆ ಊಟ ಮಾಡಬೇಕು ಎಂದು ಹೇಳಿದ್ದಾರೆ. ಇದರಿಂದ ನೊಂದುಕೊಂಡಿರುವ ಜುಗ್ಗ ದತ್ತ ತಾತನ ಬಳಿ ಡೀಲ್ ಮಾಡಿಕೊಳ್ಳಲು ಬಂದಿದ್ದಾನೆ. ಹಣದ ಬದಲು ಬೇರೆ ಏನಾದರೂ ಕೆಲಸವನ್ನು ಹೇಳಿ ಎಂದಿದ್ದಾನೆ. ದತ್ತ ತಾತ ಅದಕ್ಕೆ ಸಿರಿ ತಂದೆ ರವೀಂದ್ರ ಅವರು ಬಟ್ಟೆ ಐರನ್ ಮಾಡಬೇಕು ಸೇರಿದಂತೆ ಹಲವು ಕೆಲಸವನ್ನು ಕೊಟ್ಟಿದ್ದಾರೆ. ಪೂರ್ಣಿಯನ್ನು ಮನೆಗೆ ಕರೆತಂದರು. ಆದರೆ ತುಳಸಿಗೆ ಮರೆಯಾಗಿ ಯಾರಿಗೋ ಫೋನ್ ಮಾಡುವ ಅನ್ನಪೂರ್ಣ ಅವರು ಪೂರ್ಣಿ ಬಗ್ಗೆ ಮಾತನಾಡುತ್ತಾರೆ. ಇದನ್ನು ತುಳಸಿ ಗಮನಿಸುತ್ತಾರೆ. ಅನ್ನಪೂರ್ಣ ಅವರಿಗೆ ಪೂರ್ಣಿಮಾ ಅಪ್ಪ ಅಮ್ಮ ಬಗ್ಗೆ ಗೊತ್ತಿರಬಹುದು ಎಂದು ಊಹಿಸುತ್ತಾರೆ. ಪೂರ್ಣಿಮಾ ಸಿಗದ ಕಾರಣ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಮಾಡಬೇಕು ಎಂದು ಅಂದುಕೊಳ್ಳುತ್ತಾರೆ. ಅಷ್ಟರಲ್ಲಿ ಪೂರ್ಣಿಮಾ ಮಕ್ಕಳ ಜೊತೆ ಇರುವುದನ್ನು ನೋಡಿ ಖುಷಿ ಪಡುತ್ತಾರೆ. ಪೂರ್ಣಿಮಾ ಕೂಡ ತುಳಸಿಯನ್ನು ಅಪ್ಪಿಕೊಂಡು ಮುದ್ದು ಬಿಡುತ್ತಾರೆ. ಬಿಟ್ಟು ಬಂದಿದ್ದನ್ನು ತಪ್ಪು ಹೇಳುತ್ತಾರೆ. ಆದರೆ ಪೂರ್ಣಿಮಾ ಆ ಮನೆಯಲ್ಲಿ ತನಗೆ ಇರಲು ಯೋಗ್ಯತೆ ಇಲ್ಲ, ನನಗೆ ಮಕ್ಕಳೇ ಆಗುವುದಿಲ್ಲ ಎಂದು ಹೇಳುತ್ತಾಳೆ. ಮಾಧವ್ ಸೊಸೆಗೆ ಬುದ್ಧಿ ಹೇಳಿ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಪೂರ್ಣಿಮಾಗೆ ಬುದ್ಧಿ ಹೇಳಿದ ಮನೆಯವರು. ಪೂರ್ಣಿಮಾ ಮನೆಗೆ ಬಂದ ಮೇಲೆ ಅಭಿ ಬಹಳ ಖುಷಿ ಪಡುತ್ತಾನೆ. ಅಭಿ, ನೀನು ನನ್ನನ್ನು ಬಿಟ್ಟು ಹೋಗಿದ್ದು ಎಷ್ಟು ಸರಿ, ನಾನು ಬಿಟ್ಟು ಆರಾಮರಾಗಿ ಇರ್ತೀನಿ ಎಂದು ಹೇಗೆ ಅಂದುಕೊಂಡೆ ಎಂದು ಪ್ರಶ್ನಿಸುತ್ತಾನೆ. ಅಲ್ಲದೆ ಅಭಿ ಹಾಗೂ ಮಹೇಶ ನಿನಗೆ ಈ ಮನೆಯಲ್ಲಿ ಯಾರಾದರೂ ತೊಂದರೆ ಕೊಟ್ಟಿದ್ದಾರೆ, ಮಕ್ಕಳಾಗುವುದಿಲ್ಲ ಎಂದು ನಿಂದಿಸಿದ್ದಾರೆ ಎಂದು ಹೇಳುತ್ತಾರೆ. ಆಗ ಪೂರ್ಣಿಮಾ ದೀಪಿಕಾ ಮೇಲೆ ಯಾವುದೇ ಆರೋಪವನ್ನು ಮಾಡುವುದಿಲ್ಲ. ನನ್ನನ್ನು ಎಲ್ಲರೂ ಪ್ರೀತಿಯಿಂದಲೇ ಮಾತನಾಡಿಸುತ್ತಿದ್ದಾರೆ, ಎಲ್ಲರೂ ನನ್ನ ಮೇಲೆ ಪ್ರೀತಿ ಇಟ್ಟುಕೊಂಡಿದ್ದಾರೆ ಎಂದು ಹೇಳುತ್ತಾಳೆ. ದೀಪಿಕಾ ಕೂಡ ಹೆದರಿ ಪೂರ್ಣಿಯನ್ನು ಈ ಮನೆಯಲ್ಲಿ ಎಲ್ಲರೂ ಇಷ್ಟಪಡುತ್ತಾರೆ ಎಂದು ಹೇಳುತ್ತಾಳೆ. ಒಟ್ಟಿನಲ್ಲಿ ಪೂರ್ಣಿಮಾ ಮನೆಗೆ ವಾಪಸ್ ಬಂದಿದ್ದಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.